Hello traders. Once again welcome to Unique Wealth. ಎಸ್ ಜೂನ್ 26 ಮಾರ್ಕೆಟಲ್ಲಿ ಜೂನ್ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಆಗಿದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲ ಸ್ಟಾಕ್ಸಲ್ಲೂ ಸಹ ಎಕ್ಸ್ಪೈರಿ ಇತ್ತು. ಹಾಗಾಗಿ ಇವತ್ತೆಲ್ಲ ಎಕ್ಸ್ಪೈರಿ ಟ್ರೇಡ್ನ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಕೆಲವೊಬ್ರು ಪಾಸಿಟಿವ್ ಆಗಿರುತ್ತೆ, ಕೆಲವೊಬ್ಬರಿಗೆ ನೆಗೆಟಿವ್ ಆಗಿರುತ್ತೆ. ಪಾಸಿಟಿವ್ ಆಗಿದ್ದವ್ರಿಗೆ ಸಮ್ ಪ್ರಾಫಿಟಬಲ್ ಟ್ರೇಡ್ ಮಾಡಿರೋರಿಗೆ ಖುಷಿಯಾಗಿರುತ್ತೆ. ನೆಗೆಟಿವ್ ಯಾವ ರೀತಿ ಆಗಿರುತ್ತೆ ಅಂದರೆ, ಯಾವುದೋ ಒಂದು ಕಡೆ ನೀವು ಪೊಸಿಷನ್ನ ತೊಗೊಂಡಿರ್ತೀರಾ ಆಪ್ಷನ್ಸಲ್ಲಿ. ಸಮ್ ಟೈಮ್ ಮಾರ್ಕೆಟಲ್ಲಿ ಅಪ್ ಆದಾಗ ಕಾಲ್ನ ಹೋಗ್ತಾ ಇರುತ್ತೆ, ಕಾಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಕೆಲವೊಬ್ರು ಯಾರು ಕಾಲಲ್ಲಿ ಇದ್ದಾರೆ ಅವ್ರಿಗೆ ಮಾರ್ಕೆಟಲ್ಲಿ ಗುಡ್ ಪ್ರಾಫಿಟ್ ಅಂತ ಬಂದಿರುತ್ತೆ, ಖುಷಿಯಾಗಿರುತ್ತೆ. ಅದೇ ರೀತಿ ಕೆಲವೊಬ್ರು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ಗೊತ್ತಾಗ್ದಿರಾ ಸ್ವಲ್ಪ ಪುಟ್ ಬರುತ್ತೆ ಅಂತ ಯಾವುದೋ ಒಂದು ಪಾರ್ಟಲ್ಲಿ ಫಾಲ್ ಆದಾಗ ಪುಟ್ ತೊಗೊಂಡಿರ್ತಾರೆ. ಈಗ ಅವ್ರಿಗೇನಾಗುತ್ತೆ, ಸ್ವಲ್ಪ ಸಡನ್ನಾಗಿ ರಿಸ್ಕ್ ಆದಾಗ ಈಚೆ ಬರೋಕ್ಕಾಗೋದಿಲ್ಲ. ಆವಾಗ ವೆಯ್ಟ್ ಮಾಡಿ ಫಾರ್ ಎಕ್ಸಾಂಪಲ್ 100 ರೂಪಾಯಿಗೆ ತೊಗೊಂಡು ಒಂದು 60 ರುಪೀಸ್ ಬಂದಾಗ ಸ್ಟಾಪ್ ಲಾಸ್ ಇಡೋಣ ಅಂತ ಕಾಯ್ತಾ ಇರ್ತಾರೆ. ಆದರೆ 60 ರುಪೀಸ್ಗಿಂತ ಬಿಫೋರ್ ಅದು ಮಾರ್ಕೆಟು 30 ರುಪೀಸಿಗೆ ಬರುತ್ತೆ. ಇನ್ನು ಸ್ವಲ್ಪ ಬರ್ಬೋದು ಅಂತ ವೆಯ್ಟ್ ಮಾಡಿ ಫುಲ್ ಲಾಸ್ನ ಕ್ಯಾಪಿಟಲ್ನ ರಿಸ್ಕ್ ತೊಗೊಂಡಿರೋರು ತುಂಬ ಬೇಜಾರಾಗೂ ಇರ್ತಾರೆ. ಕರೆಕ್ಟ್ ಅಲ್ವಾ? ಇಬ್ಬರು ಇರ್ತಾರೆ, ರೈಟ್. ಹಾಗಾಗಿ ಇವತ್ತು ನಾವು ನೋಡೋಣ, ಮಾರ್ಕೆಟಲ್ಲಿ ಒಂದು ಪ್ರೀ ಅನಾಲಿಸಿಸ್ನ ಮಾಡಿದ್ವಿ. 26 ಜೂನಲ್ಲಿ ಮಾರ್ಕೆಟ್ ಏನಾಗ್ಬೋದು ಅಂತ. ಅದ್ರ ಪ್ರಕಾರ ಇವತ್ತು ಮಾರ್ಕೆಟ್ ಆಗಿದೆಯಾ, ಏನಾಗಿದೆ ಅಂತ ನೋಡೋಣ. ಜೊತೆಗೆ ಯಾರೆಲ್ಲ ಕಾಲಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅಥವಾ ಪುಟ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಇವತ್ತು ನಿಮ್ಮ ಫೇವ್ರೇಟಲ್ಲಿ ಮಾರ್ಕೆಟ್ ಬಂದಾಗ ಖುಷಿಯಾಗಿರುತ್ತೆ. ಕೆಲವೊಮ್ಮೆ ನಿಮಗೆ ಪಾರ್ಟಿಸಿಪೇಟ್ ಮಾಡಿರೋ ನಿಮ್ಮ ಫೇವರಲ್ಲೇ ಇದ್ದರು, 100 ರೂಪಾಯಿಂದ 200 ರೂಪಾಯಿಗೆ ಇವತ್ತು ಮೂವ್ ಆಗಿದೆ ಅಂದರು ಮಾರ್ಕೆಟು. ಆದರೆ ಎಷ್ಟೋ ಸರಿ ಮಾರ್ಕೆಟ್ ಒಂದೇ ಸರಿ ಕ್ಯಾಪಿಟಲ್ ಅಂದರೆ 30-40%, 50 ರುಪೀಸಿಗೆ ಬರೋದು, 60 ರುಪೀಸಿಗೆ ಬರೋದು, 30 ರುಪೀಸಿಗೆ ಬರೋದು, ಅಗೇನ್ 100ಗೆ ಬರೋದು, ಮತ್ತೆ 30ಗೆ ಬರೋದು, ಶೂಟಪ್ ಆಗಿರುತ್ತೆ. ಈ ರೀತಿ ಪ್ರೆಷರಲ್ಲೂ ಟ್ರೇಡ್ ಮಾಡಿರ್ತಾರೆ. ಕರೆಕ್ಟಾ? ಹಾಗಾದರೆ ಬನ್ನಿ, ಮಾರ್ಕೆಟಲ್ಲಿ ಪ್ರೆಷರ್ ಇಲ್ದಿರ, ತುಂಬ ಎಮೋಷನ್ ಇಲ್ದಿರ ಯಾವ ರೀತಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಹೇಗೆ ನಮಗೆ ಯಾವುದಾದ್ರೂ ಒಂದು ಎಕ್ಸ್ಪೈರಿ ಡೇಸ್, ಎಸ್ಪೆಷಲಿ ಎಕ್ಸ್ಪೈರಿ ಡೇ ದಿವಸ 100 ರೂಪಾಯಿ ಪ್ರೀಮಿಯಮ್ನ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಮಾರ್ನಿಂಗ್ 9:30, 10 o'clock ಆದಾಗ ನಿಮ್ಗೆ ಇನ್ನೂ ಹೋಪ್ ಇರುತ್ತೆ 3:30ವರೆಗೂ ಬರುತ್ತೆ ಅಂತ. ಸಮ್ ಟೈಮ್ ಬರೋದಿಲ್ಲ, ತುಂಬ ರೇರ್ ಕೇಸಲ್ಲಿ ಬರುತ್ತೆ. ಆ ಒಂದು ಕಾನ್ಫಿಡೆನ್ಸಲ್ಲಿ ಇಟ್ಕೊಂಡಿರ್ತೀರ. ಈಗ ನಾವು ಎಲ್ಲಿ ಲಿಮಿಟ್ನ ಎಕ್ಸಿಟ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು. ಯಾವುದೇ ಪೊಸಿಷನ್ಸ್ ಆಗಲಿ ಆಪೋಸಿಟ್ ಡೈರೆಕ್ಷನಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ, ಎಸ್ಪೆಷಲಿ ಆಪ್ಷನ್ ಟ್ರೇಡಿಂಗ್ ಅನ್ನೋದು ಇಟ್ಸ್ ಎ ಡಿಫ್ರೆಂಟ್ ಮಾರ್ಕೆಟು. ನಾಟ್ ಆ್ಯಸ್ ಎ ಈಕ್ವಿಟಿ ಮಾರ್ಕೆಟು, ಫ್ಯೂಚರ್ಸ್ ಮಾರ್ಕೆಟ್ ಥರ ಅಲ್ಲ. ಆಪ್ಷನ್ ಮಾರ್ಕೆಟ್ ಅನ್ನೋದೇ ವೆರಿ ಡಿಫ್ರೆಂಟ್ ಮಾರ್ಕೆಟ್. ಹಾಗಾಗಿ ಈ ರೀತಿ ಎಮೋಷನಲಿ ಪ್ರೆಷರ್ ತೊಗೊಂಡು ಪ್ರಾಫಿಟ್ ಮಾಡಿರೋರಾಗಲಿ ಅಥವಾ ಎಮೋಷನಲ್ಲಿ ಬ್ಲಾಕ್ ಆಗಿ ಕ್ಯಾಪಿಟಲ್ನ ಕಳ್ಕೊಂಡಿರೋರಾಗಲಿ ಏನು ಮಾಡ್ಬೋದಾಗಿತ್ತು, ಹೇಗೆ ನಿಮ್ಮ ಕ್ಯಾಪಿಟಲ್ನ ಸೆಕ್ಯೂರ್ ಮಾಡ್ಕೊಳ್ಬೋದು ಅಥವಾ ಹೇಗೆ ನಿಮ್ಮ ಟ್ರೇಡ್ನ ಪೀಸ್ಫುಲ್ಲಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಅಂತ ಒಂದು ಟೂಲ್ ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ರೈಟ್. ಹಾಗಾದರೆ ಬನ್ನಿ ನೋಡೋಣ ಮಾರ್ಕೆಟಲ್ಲಿ 26 ಜೂನ್ ಏನಾಯಿತು ಅಂತ. ಫಸ್ಟು ನಾವು ನೋಡೋದಾದರೆ, ನಮ್ಮ ಒಂದು ಲಾಸ್ಟ್ ವಿಡಿಯೋದಲ್ಲಿ 25ಗೆ ನಾವು ಕೆಲವೊಂದು ಪಾಯಿಂಟ್ನ ಡಿಸ್ಕಸ್ ಮಾಡಿದ್ವಿ, ಏನೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಮಾರ್ಕೆಟಲ್ಲಿ ಇವತ್ತು ಜೂನ್ 26ಗೆ ಎಕ್ಸ್ಪೈರಿ ಡೇನಲ್ಲಿ ಟಿನ್ ಇಂಡಿಯಾ ಆಲ್ಮೋಸ್ಟ್ 5.3% ಗೇನ್ ಮಾಡಿ ಟಿನ್ ಇಂಡಿಯಾ ಟಾಪ್ ಗೇನರ್ ಆಗಿ ನಿಂತ್ಕೊಂಡಿದ್ರೆ, ಆದರೂ ಫಾಲೋ ಮಾಡಿಕೊಂಡು ಡಾಲ್ ಭಾರತ್, ಹಿನ್ ಕಾಪರ್, ಸೇಲ್, ಶ್ರೀರಾಮ್ ಫೈನಾನ್ಸ್, ಶ್ರೀ ಸಿಮೆಂಟ್ಸು, ಈ ಕೆಲವೊಂದು ಕಂಪನೀಸು ಟಾಪ್ ಗೇನರ್ ಆಗಿ ನಿಂತ್ಕೊಂಡಿದ್ದಾರೆ. ಇನ್ನು -2.8% ನೆಗೆಟಿವ್ ಕ್ಲೋಸಿಂಗ್ ತಗೊಂಡು ಪ್ರೆಸ್ಟೀಜ್ ಟಾಪ್ ಲೂಸರ್ ಆಗಿ ನಿಂತ್ಕೊಂಡ್ರೆ, ಇನ್ನು ಕೋಲ್ಪಾಲ್, KPI, ಟಿಕೋ, IIFL, DR ರೆಡ್ಡಿ ಇದು ಫಾಲೋಯಿಂಗ್ ಆಗಿ ಫಾಲ್ ಆಗಿದೆ. ಇವತ್ತು ನಾವು ನೋಡ್ರೆ ಮೇಜರ್ ಟಾಪ್ ಗೇನರ್ಸ್ ಇದ್ದಾರೆ. ಇಲ್ಲಿ ಟಾಪ್ ಲೂಸರ್ಸ್ ತುಂಬ ಕಡಿಮೆ ಪರ್ಸೆಂಟೇಜಲ್ಲಿ ಇದ್ದಾರೆ. ಕರೆಕ್ಟ್ ಅಲ್ವಾ? ಹಾಗಾದರೆ ನಿಫ್ಟಿ ಏನಾಗಿರುತ್ತೆ, ಒಂದು ಸ್ಮಾಲ್ ವ್ಯೂ. ಕರೆಕ್ಟ್ ಅಲ್ಲ? ನಿಫ್ಟಿ ಇಟ್ಸ್ ಎ ರಿಲೇಟೆಡ್ ಟು ಸ್ಟಾಕ್ಸ್ ಅಲ್ಲ, ಇಂಡೆಕ್ಸು. ಹಾಗಾಗಿ ಇಂಡೆಕ್ಸ್ ಎಲ್ಲ ಫೇವರ್ ಇದೆ ಅಂದರೆ ನಿಫ್ಟಿ ಆಗಿರ್ಬೋದಾ? ಎಸ್, ಆಲ್ರೆಡಿ ಮಾರ್ಕೆಟ್ ಆಗೋದ್ಮೇಲೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಎಸ್, ಆಗಿರುತ್ತೆ. ಹಾಗಾದರೆ ನಾವು ನಿಫ್ಟಿನ ಎಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು? ಕೆಲವೊಬ್ಬರಿಗೆ ಡೌಟ್ ಇದೆ, ಈ ಟೈಮ್ ಏನು ಅಂತ. 155 ಬಂದಿದೆ, ಏನು ಮಾಡಬೇಕು ಅಂತ. ಸರಿ, ಒಂದು ಗುಡ್ ಮೂಮೆಂಟಮ್ ಆಗಿದ್ರೆ ಈ ಒಂದು ಟೈಮ್ ಆದಮೇಲೆ ಟ್ರೇಡ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ ಅಂತ ಅರ್ಥ. ಸಪೋಸ್ ಮಾರ್ಕೆಟ್ ಫ್ಲಾಟ್ ಇದ್ದರೆ ಈ ಒಂದು ಟೈಮ್ ಯಾವಾಗ ಬರುತ್ತೆ ಆವಾಗ ಪ್ರೀಮಿಯಂ ನಿಮಗೆ ಆ್ಯಡ್ ಆಗುತ್ತೆ ಅಂತ ಅರ್ಥ. ವೆರಿ ಸಿಂಪಲ್ ಆಗಿ ನೋಡೋಣ. ನಿಫ್ಟಿ ಟೈಮಿಂಗ್ಸ್ ಬಂದು 155 ಇತ್ತು, ಹಾಗೆ ಬ್ಯಾಂಕ್ ನಿಫ್ಟಿ 11.5 ಇತ್ತು. ಏನಾಗಿದೆ ಮಾರ್ಕೆಟಲ್ಲಿ ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ನಾವು ನೋಡೋದಾದರೆ ನಿಫ್ಟಿ ನಾವು ಪ್ರೀ ಸೆಷನಲ್ಲಿ ಡಿಸ್ಕಸ್ ಮಾಡ್ದಂಗೆ ನೋಡಿ, 24,248 ಹತ್ರ ಜೂನ್ 25 ಏನು ಮಾರ್ಕೆಟ್ ಕ್ಲೋಸ್ ಆಗಿತ್ತು, ಆ ಒಂದು ಬೇಸಿಸ್ ಮೇಲೆ ನಾವು ಮಾರ್ಕೆಟ್ ಏನಾದರೂ ನೆಕ್ಸ್ಟ್ ಟ್ರೇಡಿಂಗ್ ಡೇನಲ್ಲಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಎಲ್ಲಿ ಎಡ್ಜಿಂಗ್ ಮಾಡಬೇಕು, ಆರು ಕಾಲು ಪುಟ್ ತೊಗೊಳ್ಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಕರೆಕ್ಟಾ? 25,310ಇಂದ 25,320 ರೇಂಜಲ್ಲಿ ಹೆಡ್ಜಿಂಗು, ಹಾಗೆ ಕೆಲವೊಂದು ಲೆವೆಲ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ನೋಡಿ, 25,248ಇಂದ 310, 360, 420, 25,000 ಇದು ಮಾರ್ಕೆಟ್ನ ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ. ಡೌನ್ ಸೈಡ್ ಬಂದಾಗ 190ನ ಬ್ರೇಕ್ ಮಾಡಿದ್ರೆ ಗುಡ್ ಡೌನ್ ಸೈಡ್ ಅಂತ
ಒಂದು ಅನಾಲಿಸಿಸ್ ಮಾಡಿದ್ವಿ ಆಫ್ ದ ಮಾರ್ಕೆಟಲ್ಲಿ. ಈಗ ಏನಾಗಿದೆ ಅಂತ ನೋಡೋಣ. ರೈಟ್, ಮಾರ್ಕೆಟು 26th ಮಾರ್ಕೆಟು ಓಪನ್ ಆದಾಗಲೇ ಆಲ್ಮೋಸ್ಟ್ 25,300 ಹತ್ರ ಓಪನ್ ಆಗಿದೆ. ಅಂದರೆ ನಮ್ಮ ಒಂದು ಸೆಕೆಂಡ್ ರೆಸಿಸ್ಟೆನ್ಸ್ ಹತ್ರನೇ ಮಾರ್ಕೆಟ್ ಓಪನ್ ಆಯಿತು. ಸೆಕೆಂಡ್ ರೆಸಿಸ್ಟೆನ್ಸ್ ಹತ್ರ ಅಲ್ಲಿಂದ ಮಾರ್ಕೆಟ್ ಶೂಟ್ ಅಪ್ ಆಗಿದ್ದು ನಮ್ಮ 360 420 ಪಾಯಿಂಟ್ನ ಆಲ್ಮೋಸ್ಟ್ ಫಸ್ಟ್ ಹಾಫ್ ಅನ್ ಅವರ್ ಮಾರ್ಕೆಟ್ ರೀಚ್ ಮಾಡ್ತು. ಇಟ್ಸ್ ಎ ಗುಡ್ ಮೂಮೆಂಟಮ್. ಅಲ್ಲಿ ಯಾರೆಲ್ಲ ಬೆನಿಫಿಟ್ ಮಾಡ್ಕೊಂಡಿದ್ರೆ ಇಟ್ಸ್ ಎ ಗುಡ್. ಹಾಗೆ ಮಾರ್ಕೆಟಲ್ಲಿ ನೋಡಿ ಎಗೇನ್ ನನಗೆ ಎಲ್ಲಿ ಅವಕಾಶ ಸಿಕ್ತು ಅಂದರೆ 310 ರೇಂಜಲ್ಲೇ, ಬಿಕಾಸ್ ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದರೆ ಎಡ್ಜಿಂಗ್, ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿಲ್ಲದೆ ಇರೋರು ಒಂದು ಕಾಲು ಮತ್ತು ಒಂದು ಪುಟ್ಟನ್ನು ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಇಲ್ಲಿತ್ತು. ಮಾಡಿದರೆ ಏನಾಗ್ತಾ ಇತ್ತು ಅಂತ ಇನ್ ಫ್ಯೂ ಸೆಕೆಂಡ್ಸಲ್ಲಿ ನಾನು ತೋರಿಸ್ಕೊಡಕ್ಕೆ ಹೋಗ್ತೀನಿ. ಆಸ್ ಆಫ್ ನೋ ಟೆಕ್ನಿಕ್ ನೋಡ್ಕೊಳ್ಳಿ. ಎಲ್ಲೂ ಸಹ ಮಾರ್ಕೆಟ್ ಒಂದ್ಸರಿ ಗ್ಯಾಪ್ ಅಪ್ ಆಗಿ ಕಂಟಿನ್ಯೂಟಿ ಆದಮೇಲೆ ಓಪನಿಂಗ್ ಪ್ರೈಸ್ನೂ ಸಹ ಬ್ರೇಕ್ ಆಗಲಿಲ್ಲ, ಎಲ್ಲೂ ಮಾರ್ಕೆಟು ಡೌನ್ ಬರಲೇ ಇಲ್ಲ. ಇಟ್ಸ್ ಎ ಗುಡ್ ಅಪ್ ಟ್ರೆಂಡ್. ಆಲ್ಮೋಸ್ಟ್ ಮಾರ್ಕೆಟಲ್ಲಿ 25,560 ಹತ್ರ ನಿಯರ್ ಟ್ರೇಡ್ ಆಗಿ ಫೈನಲ್ ಆಗಿ 25,530ಗೆ ಮಾರ್ಕೆಟು ಕ್ಲೋಸ್ ಆಗಿದೆ. 25,530 ಹತ್ರ ಮಾರ್ಕೆಟು ಕ್ಲೋಸ್ ಆಗಿದೆ. ನಿಫ್ಟಿ ನೀವು ನೋಡಿದಾಗ ಒಂದು ಗುಡ್ ಮೂಮೆಂಟಮ್ ಅಂತೂ ಕಾಣಿಸ್ತಾ ಇದೆ. ಹಾಗೆ ಮಾರ್ಕೆಟಲ್ಲಿ ಇವಾಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ, ಟೈಮ್ ನಮಗೆ ಏನು ಹೇಳ್ಕೊಡುತ್ತೆ ಅಂದರೆ 155 ಟೈಮ್ ಆದಮೇಲೆ ನಿಫ್ಟಿಯಲ್ಲಿ ಮೂಮೆಂಟಮ್ ಇಲ್ಲ ಅಂತ 155ಗೆ ಎಕ್ಸ್ಪ್ಲೇನ್ ಆಗಿದೆ. ಕರೆಕ್ಟಾ? ಬಿಕಾಸ್ ಆಲ್ರೆಡಿ ಗುಡ್ ಮೂಮೆಂಟಮ್ ಆಗಿದೆಯಲ್ಲ ಮಾರ್ನಿಂಗಿಂದ. ಸೊ 155 ಟೈಮ್ಗೆ ಆಲ್ಮೋಸ್ಟ್ ಕೇರ್ ತಗೊಳ್ಳಿ, ಟ್ರೇಡ್ ಇಲ್ಲ ಅಂತ. ನೀವು ಇಲ್ಲೇ ಚಾರ್ಟ್ ನೋಡ್ತಾ ಇದ್ದೀರಾ. 155 ಆದಮೇಲೆ ಇದೆಲ್ಲ ಬಂದಿರೋದು ನೋಡಿ ಅಗ್ರೆಸಿವ್ ಆಗಿ. ಮಾರ್ಕೆಟು ಒಂದು 200 ಪಾಯಿಂಟ್ ಕರೆಕ್ಷನ್ ಆಯಿತು, ಎಗೇನ್ ಶೂಟ್ ಅಪ್ ಆಗುತ್ತೆ ಕಾಮನ್ ಅಂತ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಈ ಒಂದು ಸಮ್ವೇರ್ ಪಾರ್ಟಲ್ಲಿ ನೋಡಿ ಯಾರು ಡೀಪ್ ಇನ್ ದ ಮನಿ ಇರ್ತೀರಾ ಅವರು ಸೇಫಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ 24,000, 25,450, 25,400 ಇವರು ಸೇಫಲ್ಲಿ ಇರ್ತಾರೆ. ಈ ಒಂದು ಪಾಯಿಂಟಲ್ಲಿ ಯಾರೆಲ್ಲ 25,500 ಕಾಲ್, 25,500 ಪುಟ್ಟನ್ನು ಈ ಒಂದು ಪಾಯಿಂಟ್ನ ಬೇಸಿಸ್ ಇಟ್ಕೊಂಡು ಮಾಡಿರ್ತಾರೆ ಅವರು ಆಲ್ಮೋಸ್ಟ್ ರಿಸ್ಕಲ್ಲಿ ಇರ್ತಾರೆ, ಪ್ರೆಷರಲ್ಲಿ ಇರ್ತಾರೆ. ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆನಾ? ಸೊ ದಿಸ್ ದ ಪಾಯಿಂಟ್. ಇದು ನಿಫ್ಟಿ ಆಯಿತು ಅಂತ ಹೇಳಿದ್ರೆ ಇನ್ನು ಬ್ಯಾಂಕ್ ನಿಫ್ಟಿ ಏನು ಹೇಳ್ತಾ ಇದೆ ಅಂತ ನೋಡೋಣ. ನೋಡಿ, ಬ್ಯಾಂಕ್ ನಿಫ್ಟಿ ಇಸ್ ಅ ವೆರಿ ಗುಡ್. ಮಾರ್ಕೆಟಲ್ಲಿ ನಾವು 56,650 ದಟ್ ಇಸ್ ಅ ಮೇಜರ್ ಟ್ರೆಂಡ್ ಚೇಂಜ್ ಪಾಯಿಂಟ್, ಅಂದರೆ ಸೈಡ್ ವೇಸ್ನ ಬ್ರೇಕ್ ಮಾಡ್ತಾ ಇರೋ ಪಾಯಿಂಟ್ ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಕಾಣಿಸ್ತಾ ಇದೆಯಾ? ಇಲ್ಲಿ 400ಇಂದ 56,550, 56,650, 850, 57,300ವರೆಗೂ ಮಾರ್ಕೆಟು ಶೂಟ್ ಅಪ್ ಆಗುತ್ತೆ ಅಂತ ಒಂದು ಮೇಜರ್ ರೆಸಿಸ್ಟೆನ್ಸ್ ತೊಗೊಂಡಿದ್ವಿ. ಡೌನ್ ಸೈಡ್ 55,800. ಹಾಗಾದರೆ ಮಾರ್ಕೆಟಲ್ಲಿ ಏನಾಗಿದೆ ಅಂತ ನೋಡೋಣ. ನಮ್ಮ ಒಂದು 57,300 ರೀಚ್ ಆಗಿದೆಯಾ ಅಂತ ಯೂಶಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇವತ್ತು ಸಹ ಸೇಮ್ ರಿಸಲ್ಟ್ ಬಂದಿದೆ ನೋಡಿ. ಯಾವಾಗ ಮಾರ್ಕೆಟು 56,550 ಕರೆಕ್ಟಾ? ಇಲ್ಲೇ ಇದೆ ನೋಡಿ 56,570. ನಾವಿಲ್ಲೇನು ಡಿಸ್ಕಸ್ ಮಾಡಿದ್ದೀವಿ? 56,550. ಅಲ್ಲಿಂದ ಟಾಪ್ ಎಲ್ಲಿಗೆ ಹೋಗುತ್ತೆ? 57,300 ನೋಡ್ಕೊಳ್ಳಿ. ಇಲ್ಲಿ 56,550 ಕಾಣಿಸ್ತಾ ಇದೆಯಾ ಮಾರ್ಕೆಟ್? ಅಲ್ಲಿಂದ ಇವತ್ತು ಹೈ ಎಷ್ಟಿದೆ? 57,260ವರೆಗೂ ಮಾರ್ಕೆಟ್ ಹೋಗಿದೆ. ಅರೌಂಡ್ 10-20 ಪಾಯಿಂಟಲ್ಲಿ ನಮ್ಮ ಬಾಟಮಿಂದ ಪೀಕ್ನ ಮಾರ್ಕೆಟು ರೀಚ್ ಆಗಿದೆ. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ನೀವು ನೋಡೋದಾದರೆ ಎಸ್, ಬ್ಯಾಂಕ್ ನಿಫ್ಟಿ ಒಂದು ಟೈಮ್ ಅಂತ ಡಿಸಿಷನ್ ತೊಗೊಂಡಿದ್ವಿ 11.5. ಏನಾಗಿದೆ ಅಂತ ನೋಡೋಣ. 11.5ಗೆ ನೋಡಿ, ಇಲ್ಲಿದೆ 11.5 ಕ್ಯಾಂಡಲ್. ಇಲ್ಲಿದೆ, ದಿಸ್ ದ 11.5 ಕ್ಯಾಂಡಲ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಯಾರು ಟ್ರೇಡ್ನ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರಿಗೆ ಎಸ್, ಬಿಗಿನರ್ಸ್ಗೆ ಅನಿಸುತ್ತೆ ಇಲ್ಲಿ ಟಚ್ ಆಗಿದೆ ಅಂತ. ಯಾರು ಟೈಮ್ ಬಗ್ಗೆ ಡೀಪಾಗಿ ತಿಳ್ಕೊಂಡಿದ್ದಾರೆ ನಾಲೆಡ್ಜು ಅವ್ರಿಗೆ ಇಲ್ಲೆಲ್ಲೂ ಎಂಟ್ರಿ ಬಂದಿಲ್ಲ, ಓನ್ಲಿ ಅಪ್ಸೈಡ್ ಮಾತ್ರ ಎಂಟ್ರಿ ಬಂದಿದೆ. ಇಟ್ಸ್ ಎ ಗುಡ್ ಎಂಟ್ರಿ. ಆಲ್ಮೋಸ್ಟ್ ನಾನು ಈ ಒಂದು ಪಾಯಿಂಟಲ್ಲಿ ಇರಬೇಕಾದ್ರೆ ನಾನು ಕೆಲವೊಂದು ಸ್ಟ್ರೈಕ್ನ ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್ ಅಡ್ಡ ಮನಿ ಅಂತ ಹೇಳಿದ್ರೆ 56,600 ಅಥವಾ 56,500. ಈಗ ನಾನು ಇದೇ ಟೈಮಲ್ಲಿ ನಾನು ಸಪೋಸ್ ಮಾರ್ಕೆಟಲ್ಲಿ 56,600ನ ಪಾರ್ಟಿಸಿಪೇಟ್ ಮಾಡಿದರೆ ಏನು ಆಗ್ತಾ ಇತ್ತು ಅಂತ ಒಂದು ಸರಿ ನೋಡೋಣ. ಸೇಮ್ 11ಗೆ ನೋಡಿ, ಇಲ್ಲಿದೆ 136ಗೆ ಎಂಟ್ರಿ ಬಂದಿದೆ. 136ಗೆ 136 ಇದ್ದರೆ 90 ರೂಪೀಸ್, 96 ರೂಪೀಸ್ ಸ್ಟಾಪ್ ಲಾಸ್ನ ನಾನು ಮೇಂಟೈನ್ ಮಾಡಿದರೆ ಎಲ್ಲಿವರೆಗೂ ಹೋಗಿದೆ? ಅರೌಂಡ್ 600ವರೆಗೂ. ನಮ್ಮ ಎಲ್ಲ ಟಾರ್ಗೆಟ್ ರೀಚ್ ಆಗಿದೆಯಾ? ಅಲ್ಲಿಲ್ಲ ಅಂದರೂ ನಾನು ನಿಮಗೆ ಪದೇ ಪದೇ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಂಟ್ರಿ ಬಂದಮೇಲೆ 20 to 30 ಮಿನಿಟ್ಸ್ ಹೋಲ್ಡ್ ಮಾಡಿ ಎಕ್ಸಿಟ್ ಮಾಡಿ ಅಂತ. ಆ ಒಂದು ಬೇಸಿಸ್ ಮೇಲೆ ಮಾಡಿದ್ರು 136ಇಂದ 500ವರೆಗೂ ಈ ಒಂದು ಇನ್ಫಾರ್ಮೇಷನ್ನ ಯಾರು ಆ್ಯಕ್ಷನ್ನ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ ಅವರು ಬೆನಿಫಿಟ್ ಆಗಿ ತಗೊಳ್ಬೋದಾಗಿತ್ತು. ಇದು ಬ್ಯಾಂಕ್ ನಿಫ್ಟಿ. ಆದರೆ ಇನ್ನು ನಿಫ್ಟಿಲಿ ಕೆಲವೊಂದು ಪಾಯಿಂಟ್ನ ಡಿಸ್ಕಸ್ ಮಾಡಿದ್ವಿ, ಎಲ್ಲಿ ಎಡ್ಜಿಂಗ್ ಮಾಡಬೇಕು ಅಂತ. ನಾರ್ಮಲ್ ಆಗಿ ಮಾರ್ಕೆಟಲ್ಲಿ 3 ಥರ ಡಿವೈಡ್ ಆಗುತ್ತೆ. ಎಡ್ಜಿಂಗ್ ಅನ್ನೋದು ಓನ್ಲಿ ಫಾರ್ ಎಕ್ಸ್ಪೈರಿ ಟ್ರೇಡ್ ದಿವಸ ಮಾತ್ರ. ಓನ್ಲಿ ಎಕ್ಸ್ಪೈರಿ ಟ್ರೇಡ್ ದಿವಸ ಯಾರು ಮಾರ್ನಿಂಗ್ ಲೈವ್ ಸೆಷನಲ್ಲಿ ಅಟೆಂಡ್ ಮಾಡಿದ್ರಿ ಅವ್ರು ಯಾರಾದರೂ ಸೆಷನಲ್ಲಿದ್ದಾಗ
ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮಾರ್ನಿಂಗ್ ಲೈವ್ ಸೆಷನ್ ಹೇಗಿತ್ತು ಅಂತ. ಯಾಕೆ ಅಂತ ಹೇಳಿದ್ರೆ ಮಾರ್ನಿಂಗ್ ನಾವು ಓಪನಿಂಗಲ್ಲಿ ಸ್ವಲ್ಪ ಡಿಸಿಷನ್ ಮಾಡುವಾಗ ವೆಯ್ಟ್ ಮಾಡಿದ್ವಿ, ನಿಫ್ಟಿ ಇಲ್ಲಿ ಪಾಸ್ ಆಗಿತ್ತು. ಎಗೇನ್ ಇಲ್ಲಿಂದ ನಾವು ಇಲ್ಲಿಂದ ಅಪ್ ಹೋಗುತ್ತೆ ಅಂತ ಡಿಸೈಡ್ ಮಾಡಿ ಈ ಕ್ಯಾಂಡಲ್ ಪೀಕ್ಗೆ ಕೆಲವೊಂದು ಟೆಕ್ನಿಕಲ್ ರೀಸನ್ನಲ್ಲಿ ಎಕ್ಸಿಟ್ ಮಾಡಿಸಿ ಎಗೇನ್ ಇಲ್ಲಿಂದ ಬೈ ಮಾಡೋದಕ್ಕೆ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ನಾವು ಡಿಸಿಷನ್ ತೊಗೊಳ್ತಾ ಇದ್ವಿ ಮಾರ್ಕೆಟಲ್ಲಿ, ಲೈವ್ ಮಾರ್ಕೆಟಲ್ಲಿ. ಅದೇ ರೀತಿ ಆಗಿದೆ ಕರೆಕ್ಟಾ. ಸೆಕೆಂಡ್, ಇಲ್ಲಿ ಎಡ್ಜಿಂಗ್ ಬಂದಾಗ ಅಪ್ರಾಕ್ಸಿಮೇಟ್ ಆಗಿ 25 to 23 ರೂಪೀಸ್ ರೇಂಜಲ್ಲಿ ನಾನು ಯಾವುದಾದ್ರೂ ಒಂದು ಕಾಲು ಪುಟ್ಟನ್ನು ಪಾರ್ಟಿಸಿಪೇಟ್ ಮಾಡುವಂಥದ್ದು. ನೋಡಿ 310 ಹತ್ರ ಪಾರ್ಟಿಸಿಪೇಟ್ ಮಾಡಬೇಕು. ಇವತ್ತು ನಮಗೆ ಪ್ರಾಫಿಟ್ ಬಂದಿದೆ, ಪ್ರತಿ ಸರಿ ಪ್ರಾಫಿಟ್ ಬರಬೇಕು ಅಂತಲ್ಲ. ನೋಡಿ, ಒಂದು ಕಾಲು 25,450 ಹಾಗೆ 25,200 ಎರಡೂ ಕಾಲು ಪುಟ್ಟನ್ನು ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಆ ಒಂದು ಟೈಮಲ್ಲಿ 23 to 25 ಇತ್ತು ಕರೆಕ್ಟಾ. ಎರಡೂ ಜಾಯಿನ್ ಮಾಡಿದ್ರೆ 50 ರೂಪೀಸ್ ಆಯಿತು. ಫೈನಲಿ ಕ್ಲೋಸಿಂಗು 97 at 3 o'clock ಟೈಮ್ ಪೀರಿಯಡ್ಗೆ. ಅಂದರೆ ನನ್ನ 50 ರೂಪಾಯಿಗೆ 45 ರೂಪಾಯಿ ಪ್ರಾಫಿಟ್ವರೆಗೂ ಎಕ್ಸ್ಪೆಕ್ಟ್ ಮಾಡಿದ್ದಾಯಿತು. ಈ 40 ರೂಪಾಯಿ ಇಂಟು 75 ಅಂದರೆ ಅರೌಂಡ್ 3,000 ರೂಪೀಸ್ ಪರ್ ಲಾಟ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಇದು ಇವತ್ತು ಬಂದಿದೆ, ಪ್ರತಿ ಸರಿ ಬರಬೇಕು ಅಂತಲ್ಲ. ಪಾಯಿಂಟ್ ಏನಪ್ಪ ಅಂದರೆ ಹೆಡ್ಜಿಂಗ್ ಅಂತ ಹೇಳಿದ್ರೆ ಸಮ್ ಟೈಮ್ ಇಲ್ಲಿ ಯಾರಾದರೂ ತಗೊಳ್ತಾರೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಪುಟ್ ಅಂತ ತಗೊಂಡ್ರೆ ಟೋಟಲ್ ಕ್ಯಾಪಿಟಲ್ ಝೀರೋ ಆಗೋಗುತ್ತೆ, ಕಾಲ್ ಅಂತ ತೊಗೊಂಡ್ರೆ ಹೀರೋ ಆಗೋಗುತ್ತೆ ಕರೆಕ್ಟಾ. ಆದಾಗ ಬಟ್ ನನಗೆ ಆ ಡಿಸಿಷನ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಕೆಲವೊಂದು ಪಾರ್ಟಲ್ಲಿ 310 ಡಿಸಿಷನ್ ಮಾಡಬೇಕು. ನಾನು 250 ಮಾಡ್ಬೋದಾಗಿತ್ತು, 200 ಮಾಡ್ಬೋದಾಗಿತ್ತು, 450 ಮಾಡ್ಬೋದಾಗಿತ್ತು. ಆದರೆ ವಾಟ್ ಈಸ್ ದ ರೀಸನ್ ಫಾರ್ 25-310? ಯಾರಿಗಾದ್ರೂ ಗೊತ್ತಿದೆಯಾ? ಇದೇ ಕ್ವಶನೇ ನನಗೆ ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ. ಹೇಗೆ ಸರ್ 310ಗೆ ಮಾಡಬೇಕು, 320ಗೆ ಮಾಡಬೇಕು, ವಾಟ್ ಈಸ್ ದ ರೀಸನ್ ಅಂತ. ಅದಕ್ಕೆ ಒಂದು ಮೇಜರ್ ಟೆಕ್ನಿಕಲ್ ರೀಸನ್ ಇರುತ್ತೆ ಯಾಕೆ ಅಲ್ಲಿ ಮಾಡಬೇಕು ಅಂತ. ಜೊತೆಗೆ ಯಾಕೆ ಈ ಸ್ಕ್ರಿಪ್ಟೇ ಸೆಲೆಕ್ಟ್ ಮಾಡಬೇಕು, ಈ ಸ್ಟ್ರೈಕ್ ಅನ್ನೋದಕ್ಕೆ ಡಿಫ್ರೆಂಟ್ ರೀಸನ್ ಇರುತ್ತೆ. ಮಾರ್ನಿಂಗ್ ಲೈವ್ ಸೆಷನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇನ್ನು ಕೆಲವರಿಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಾಗ್ತದೆ, ಇನ್ಫಾರ್ಮೇಷನ್ನ ಆ್ಯಕ್ಷನಾಗಿ ಕನ್ವರ್ಟ್ ಮಾಡಬೇಕು. ಏನು ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಬೇಕಂದ್ರೆ ನಮ್ಮ ಲೈವ್ ಸೆಷನ್ಸ್ನ ನೀವು ಅಟೆಂಡ್ ಮಾಡ್ಬೋದು. ಇಟ್ಸ್ ಫ್ರೀ ಇರುತ್ತೆ ತಿಳ್ಕೊಳ್ಳೋಕ್ಕೆ, ನಾಲೆಡ್ಜ್ ವೈಸ್. ನೋಡಿ, ಇವತ್ತು ಯಾರೆಲ್ಲ ಎಡ್ಜಿಂಗ್ ಮಾಡಿದ್ರು 26th ಜೂನ್ ಅವ್ರಿಗೆ ಒಂದು ಗುಡ್ ಪ್ರಾಫಿಟ್ ಅಂತ ಹೇಳ್ಬೋದು, ರಿಸ್ಕ್ ಫ್ರೀ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ರಿಸ್ಕ್ ಅಂದರೆ ಏನು ಫಸ್ಟೇ ಗೊತ್ತಾಗ್ಬಿಡುತ್ತೆ. 50 ರೂಪೀಸ್ ಇಂಟು 75 ಅಂದರೆ 3.75ಗೆ ಯಾರು ರಿಸ್ಕ್ ತಗೊಳ್ತಾರೆ ಅವ್ರಿಗೆ ಇಟ್ಸ್ ಎ ಗುಡ್ ಪ್ರಾಫಿಟ್. ಕ್ಯಾಪಿಟಲ್ ಆಲ್ಮೋಸ್ಟ್ ಅಪ್ರಿಷಿಯೇಟ್ ಆಗಿದೆ ಅಂತ ಹೇಳ್ಬೋದು. ಇದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಇವತ್ತಿನ ಓವರ್ವ್ಯೂ. ಹಾಗೆ ಪ್ರತಿಯೊಬ್ಬರು ಕೇಳುವಂಥ ಪಾಯಿಂಟ್ ಹೇಳಿದ್ರೆ ನಿಫ್ಟಿ ಲೆವೆಲ್ಸ್ ಕರೆಕ್ಟಾ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ? ಪ್ರತಿ ಸರಿ ನಾನು ಹೇಳ್ತಾ ಇರ್ತೀನಿ, ನಾನು ಈ ಲೆವೆಲ್ನ ನೋಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಈ ಲೆವೆಲ್ನ ಒನ್ ಡೇ ಬಿಫೋರ್ ನಾವು ಅನಾಲಿಸಿಸ್ ಮಾಡಿರ್ತೀವಿ. ಎಲ್ಲಿ ಮಾರ್ಕೆಟು ಸೈಡ್ ವೇಸು, ಎಲ್ಲಿ ಪೀಕು ಹೋಗುತ್ತೆ ಅನ್ನೋದನ್ನು ಲಾಸ್ಟ್ ಸೆಷನಲ್ಲಿರುತ್ತೆ. ನೀವು ಸಹ ಐಡೆಂಟಿಫೈ ಮಾಡ್ಬೋದು. ದ ವೇ ಆಫ್ ಪ್ರೋಸೆಸ್ ನಿಮಗೆ ಗೊತ್ತಿರಬೇಕು. ಪ್ರೋಸೆಸ್ ತಿಳ್ಕೊಂಡ್ರೆ ನೀವು ಸಹ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಲ್ಲ ಯಾವುದೇ ಕಂಪನಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಂದರೆ ಬಿಫೋರ್ ಡೇ ಹೇಗೆ ಪ್ರಿಪ್ರೇಷನ್ ಆಗಬೇಕು ಅನ್ನೋದೇ ಅನಾಲಿಸಿಸ್ ಅಂತ ಕರಿತೀವಿ. ನೋಡ್ತಾ ಇದ್ದೀರಲ್ಲ, ಇವತ್ತು ಸಹ ಆಲ್ಮೋಸ್ಟ್ 90% ಅಕ್ಯುರಸಿ ಇದೆಯಾ? ಎಸ್. ಯಾರೆಲ್ಲ ವೀಡಿಯೋ ನೋಡ್ತಾ ಇರೋರಿಗೆ ಹೌದು, ಪ್ರೀವಿಯಸ್ ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಮಾರ್ಕೆಟು 550 ಅರೌಂಡ್ ಮಾರ್ಕೆಟ್ 700ವರೆಗೂ ರೀಚ್ ಆಗಿದೆ. ಇಟ್ಸ್ ಎ ಗುಡ್ ಅನಾಲಿಸಿಸ್ ಅಂತ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಇಟ್ಸ್ ಎ ನಮಗೊಂದು ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಜಾಸ್ತಿ ಮಾಡೋದಕ್ಕೆ. ಕ್ಲಿಯರಾ? ಬನ್ನಿ, ಈಗ ನಿಫ್ಟಿ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಿಫ್ಟಿ ಬಗ್ಗೆ ತಿಳ್ಕೊಂಡ್ವಿ ಆಯಾ ಟೈಮ್ಗೆ ಏನಾಗಿದೆ ಅಂತ. ಇನ್ನು ಕೆಲವೊಂದು ಸ್ಟಾಕ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ, ಅದ್ರ ಬಗ್ಗೆ ನೋಡೋಣ. ಸ್ಟಾಕ್ಸಲ್ಲಿ ಫಸ್ಟ್ ನೋಡೋದಾದರೆ KPIT, PEL, ICICI ಬ್ಯಾಂಕ್, OFSS, ಟಾಟಾ ಟೈ ಈ ಒಂದು ಕಂಪನೀಸ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸಿಷನ್ ಮಾಡಿದ್ವಿ. ಆಯಾ ಟೈಮ್ಗೆ ಏನಾಗಿದೆ ಅಂತ ನೋಡೋಣ. ನೋಡಿ, KPIT ಕಂಪನಿ ಎಕ್ಸಾಕ್ಟ್ 11:10ಗೆ ಮಾರ್ಕೆಟ್ ಏನಾಗಿದೆ, 11:10 ಈ ಕ್ಯಾಂಡಲ್ ಇದೆ. ಇಲ್ಲಿಂದ ಮಾರ್ಕೆಟು ಆಲ್ಮೋಸ್ಟ್ ಟ್ರೆಂಡ್ ಎಂಡ್ ಆಗಿದೆಯಾ? ಅರ್ಥ ಏನು? ಐದರ್ ಅಪ್ ಆಗಬೇಕು, ಇಲ್ಲ ಮಾರ್ಕೆಟ್ ಇಲ್ಲೇ ಸ್ಟಾಪ್ ಆಗಬೇಕು. ಏನಾಗಿದೆ, ಮಾರ್ಕೆಟು ಕಂಪ್ಲೀಟ್ ಸ್ಟಾಪ್ ಆಗೋಯ್ತು. KPIT ಏನು ಆಪರ್ಚುನಿಟಿ ಇಲ್ಲ. ಜೊತೆಗೆ PEL, ಪಿರಮಿಡ್ ಎಂಟರ್ಪ್ರೈಸಸ್ ನೋಡಿ, ಇವತ್ತಿನ ಕ್ಯಾಂಡಲ್ ಇಲ್ಲಿತ್ತು, ನಮ್ಮ ಒಂದು ಟೈಮ್ ಕ್ಯಾಂಡಲ್. ಎಸ್, ಯಾರೆಲ್ಲ ಈ ಟೈಮ್ ಕ್ಯಾಂಡಲಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅದರ ರಿಸ್ಕ್ ರಿವಾರ್ಡ್ ನೋಡೋಣ. ನೋಡಿ, ರಿಸ್ಕ್ ರಿವಾರ್ಡ್ ನೀವು ನೋಡೋದಾದರೆ ಮಾರ್ಕೆಟಲ್ಲಿ 27 ಇಸ್ ಅ ಎಂಟ್ರಿ, 23 ಇಸ್ ಅ ಸ್ಟಾಪ್ ಲಾಸ್. 4 ರೂಪಾಯಿ ರಿಸ್ಕ್ ಅಂತ ಇತ್ತು. ಹೌದು, ಯಾರೆಲ್ಲ ಡೌನ್ ಅಂತ ತೊಗೊಂಡ್ರಿ ಇಟ್ಸ್ ಎ ಗುಡ್. ಆಲ್ಮೋಸ್ಟ್ ಮಾರ್ಕೆಟಲ್ಲಿ ನಿಮಗೆ ಒಂದು 20 ಪಾಯಿಂಟ್ಸ್ವರೆಗೂ ಪ್ರಾಫಿಟ್ನ ಜನ್ರೇಟ್ ಮಾಡ್ತು. ನೀವು ತೊಗೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ 4 ರೂಪೀಸ್ ರಿಸ್ಕ್ ಅಂತ ಹೇಳ್ಬೋದು. ಯಾರು ಸೆಕೆಂಡ್ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೆ ಇದೇ ಸೇಮ್ ಪಾಯಿಂಟಿಂದ ಆಲ್ಮೋಸ್ಟ್ 32 ಪಾಯಿಂಟ್ ಪ್ರಾಫಿಟ್ ಬಂದಿದೆ. ಇಲ್ಲೂ ಪ್ರಾಫಿಟ್ ಬಂದಿದೆ. ನಾನು ಎತ್ಕೊಳ್ಳೋಕ್ಕಾಗಲಿಲ್ಲ, 3:30ವರೆಗೂ ಬಿಟ್ಬಿಟ್ಟಿದ್ದೆ, ಅಥವಾ ಹಾಫ್ ಆನ್ ಅವರ್ ಆದಮೇಲೆ ಬುಕ್ ಮಾಡಿದೆ ಅಂದರೆ ಇಟ್ಸ್ ಎ ಗುಡ್
ಪ್ರಾಫಿಟಲ್ಲಿ ಬುಕ್ ಮಾಡಿರ್ತೀರಾ. ಸಪೋಸ್ ನಾನು ಮರ್ತೋಗಿದ್ದೀನಿ ಅಂದರು, ಇಟ್ಸ್ ಓಕೆ, ಮಾರ್ಕೆಟಲ್ಲಿ ₹4 ರಿಸ್ಕ್ ಆಗಿದೆ ಒನ್ ಡೈರೆಕ್ಷನ್ ಮಾಡಿರೋರಿಗೆ. ಯಾರು ಇಲ್ಲಿ ಡೈರೆಕ್ಷನ್ ರಿವರ್ಸ್ ಮಾಡಿದ್ರು ಅವ್ರಿಗೆ ಆಲ್ಮೋಸ್ಟ್ ₹32 ಅಂದರೆ -4 ಮಾಡಿದ್ರೆ ₹28ವರೆಗೂ ಗೇನ್ ಮಾಡ್ಬೋದಾಗಿತ್ತು. ಅಥವಾ ಯಾರು ಒನ್ ಡೈರೆಕ್ಷನ್ ಅಪ್ಪಲ್ಲಿ ಮಾಡಿದ್ದಾರೆ ಅವರು ಸಹ ₹4 ರಿಸ್ಕ್ಗೆ ಅರೌಂಡ್ ₹32 ಗೇನ್ ಮಾಡುವಂಥ ಒಂದು ಅವಕಾಶ PEL ಇತ್ತು. ಇನ್ನು ICICI ಬ್ಯಾಂಕ್ ನೋಡಿ, ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ 10:30ಗೆ ಮಾರ್ಕೆಟ್ ಏನಿದೆ ಅಲ್ಲೇ ಮಾರ್ಕೆಟ್ ನೋಡಿ ಪ್ಲೇ ಮಾಡ್ತಾ ಇದೆ. ಸರ್ ಇಲ್ಲೇನಾದರೂ ಎಂಟ್ರಿ ಬಂದಿದೆಯಾ ಅಂದರೆ ICICI ಬ್ಯಾಂಕ್ ಆಸ್ ಪರ್ ಟೆಕ್ನಿಕ್ ಎಲ್ಲೂ ಡೌನ್ ಸೈಡಿಗೆ ಬಂದಿಲ್ಲ. ನಾವಿಲ್ಲಿ ತೊಗೊಂಡಿದ್ರೆ ಟ್ರ್ಯಾಪ್ ಆಗ್ತಾ ಇದ್ವಿ. ಆ ಟ್ರ್ಯಾಪ್ನ ಹಿಂಗೆ ಅವಾಯ್ಡ್ ಮಾಡೋದು ಅನ್ನೋದು ಮುಂದಕ್ಕೆ ಗೊತ್ತಾಗುತ್ತೆ ನಿಮಗೆ. ಯಾರು ಅಪ್ಸೈಡ್ ತೊಗೊಂಡಿದ್ದಾರೆ ICICI ಬ್ಯಾಂಕ್ ಕ್ಲಿಯರ್ ಆಗಿ ಆಲ್ಮೋಸ್ಟ್ ನೋಡಿ, ICICI ಬ್ಯಾಂಕ್ ಜಸ್ಟ್ ₹3 ರಿಸ್ಕಲ್ಲಿ ₹3 ನನಗೆ ಒಂದು ಪಾರ್ಟಲ್ಲಿ ₹20 ಪ್ರಾಫಿಟ್ ಬಂದಿತ್ತು. ಫೈನಲ್ ಆಗಿ ಕ್ಲೋಸ್ ಆಗಬೇಕಾದ್ರೆ ಒಂದು 12 ಪಾಯಿಂಟ್ ಬೆನಿಫಿಟಲ್ಲಿ ಕ್ಲೋಸ್ ಆಗಿದೆ ICICI ಬ್ಯಾಂಕ್. ಇನ್ನು ನೆಕ್ಸ್ಟ್ ಯಾವುದು OFSS ನೋಡಿ, OFSS ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಎಕ್ಸಾಕ್ಟ್ ನಮ್ಮ ಟೈಮ್ ಕ್ಯಾಂಡಲಿಂದ ಫಾಲ್ ಆಗಿದೆ ಹೊರತು ಏನು ಗುಡ್ ಪ್ರಾಫಿಟ್ ಅಂತ ಏನೂ ಇಲ್ಲ. ಯಾರು ಈ ಪಾಯಿಂಟಲ್ಲಿ 1 o'clock ಬುಕ್ ಮಾಡ್ಕೊಂಡಿದ್ರೆ ಅರೌಂಡ್ 100 ಪಾಯಿಂಟ್ ಪ್ರಾಫಿಟ್ ಬಂದಿತ್ತು. ಸ್ಟಿಲ್ 330ವರೆಗೂ ನಮ್ಮ ಚಾಯ್ಸ್ ಏನು, ಟೈಮ್ ತೊಗೊಳ್ಬೇಕು, ಎಂಟ್ರಿ ತೊಗೊಳ್ಬೇಕು, 330ವರೆಗೂ 315ವರೆಗೂ ವೆಯ್ಟ್ ಮಾಡಬೇಕು ಇಂಟ್ರಾಡೇ ಟೈಮ್ ಅಷ್ಟೇ. ಯಾರು OFSS ಅಲ್ಲಿ ಮಾಡಿದ್ದಾರೆ ಒಂದು ಪಾರ್ಟಲ್ಲಿ 100ಇಂದ 120ವರೆಗೂ ಪಾಯಿಂಟು ಪ್ರಾಫಿಟಲ್ಲಿದ್ದರು. ಆದರೆ ಫೈನಲ್ ಕ್ಲೋಸ್ ಆಗಬೇಕಾದ್ರೆ ಅರೌಂಡ್ ಒಂದು 30 ಪಾಯಿಂಟಲ್ಲಿ ಎಂಟ್ರಿ ಪ್ರೈಸ್ಗಿಂತ ಕ್ಲೋಸಿಂಗಲ್ಲಿ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಇನ್ನು ಟಾಟಾ ಟೆಕ್ ನೋಡಿ, ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದೀವಿ ಕರೆಕ್ಟಾಗಿ. ಟಾಟಾ ಟೆಕ್ ಅಲ್ಲಿ ನೋಡಿ, ಮಾರ್ಕೆಟ್ ಬೆಳಗ್ಗೆಯಿಂದ ಏನಾಗಿತ್ತೋ ಗೊತ್ತಿಲ್ಲ, ಯಾವ ಒಂದು ಕ್ಯಾಂಡಲ್ ಟೈಮ್ ಬಂತೋ ಆ ಟೈಮ್ ಆದಮೇಲೆ ಕೆಳಗಡೆ ಬಂದಿಲ್ಲ. ಯಾರಿಲ್ಲಿ ಎಂಟ್ರಿ ತೊಗೊಂಡು ಇದನ್ನು ಸ್ಟಾಪ್ ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ 315ವರೆಗೂ ಮಾರ್ಕೆಟ್ನ ಬಿಟ್ಬಿಡ್ಬೋದು. ಅರೌಂಡ್ ₹3 ಬೆನಿಫಿಟ್ ಆಗಿ ಟಾಟಾ ಟೆಕ್ನಿಕ್ ಬಂದಿದೆ. ಇದು ಪ್ರೀವಿಯಸ್ ಡೇ ನಾವು ಅನಾಲಿಸಿಸ್ ಮಾಡಿರುವಂಥದ್ದು. ಎಸ್, ಈ ಒಂದು ಅನಾಲಿಸಿಸ್ ನಿಮಗೆ ಅರ್ಥ ಆಗ್ತಾ ಇದೆ, ಸೊ ಥಿಯರಿ ಪಾರ್ಟ್ ಅರ್ಥ ಆಗ್ತಾ ಇದೆ ಅಂತೇಳಿದ್ರೆ ನಮ್ಮ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆ, ಹಾಗೆ ಎಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಕ್ಲಾರಿಟಿ ಇದೆ, ಹಾಗೆ ಇದರಿಂದ ನಿಮಗೂ ಯೂಸ್ಫುಲ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಬೇರೆಯವ್ರಿಗೂ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗ್ಬೋದೇನೋ ಅಂತ. ಕರೆಕ್ಟಾ? ಹಾಗಾದರೆ ಬನ್ನಿ, ಮಾರ್ಕೆಟಲ್ಲಿ ಹೊಸ ಎಕ್ಸ್ಪೈರಿ ಸ್ಟಾರ್ಟ್ ಆಗ್ತಾ ಇದೆ. ಜುಲೈ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗ್ತಾ ಇದೆ. ನಾವು ಜೂನಲ್ಲೇ ಇದ್ದೀವಿ, ಸ್ಟಿಲ್ ಜುಲೈ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಜುಲೈ ಕಾಂಟ್ರಾಕ್ಟಲ್ಲಿ ಮಾರ್ಕೆಟು ಏನೇನು ಆಗ್ತಾ ಇದೆ ಅಂತ ನೋಡೋಣ. ಕರೆಕ್ಟಾ? ಜುಲೈ ಕಾಂಟ್ರಾಕ್ಟಲ್ಲಿ ನಾವು ಏನೇನು ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇವತ್ತು ಆಪ್ಷನ್ ಟ್ರೇಡ್ ಮಾಡಿದರೆ ಅವ್ರಿಗೆ ರಿಸ್ಕ್ ಅಥವಾ ಎಮೋಷನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿದ್ದೆ. ಹಾಗಾಗಿ ಸರ್ ನೀವು ಇಲ್ಲಿ ಕೊಟ್ಟಿದ್ದೀರಲ್ಲ, ಇದನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ, ನಾವಿದನ್ನು ನೋಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕೆಲವೊಬ್ರು ಕೇಳ್ತಾ ಇದ್ರು. ಎಸ್, ಇಲ್ಲಿ ನಮ್ಮ ಒಂದು ಗೂಗಲ್ ಶೀಟ್ನ ನೋಡಿ, ಇದು ನಮ್ಮ ಒಂದು ಗೂಗಲ್ ಶೀಟು. ಈ ಒಂದು ಗೂಗಲ್ ಶೀಟಲ್ಲಿ ನಿಮಗೆ ಏನೇನಿದೆ ಅಂತ, ಇವತ್ತು ಟ್ರೆಂಡಲ್ಲಿರುವಂಥ ಸ್ಟಾಕ್ಸ್ ಯಾವ್ಯಾವುದಿತ್ತು ಅಂತ ಡೇಟ್ ನೋಡ್ಕೊಳ್ಳಿ. 26 HDFC ಲೈಫ್, LTIM, ಅಲ್ಟ್ರಾ ಸಿಮೆಂಟ್ಸ್. ಇದು ಇವತ್ತು ಮಾರ್ಕೆಟಲ್ಲಿ ಟ್ರೆಂಡಿ ಸ್ಟಾಕ್ಸ್, ಅಂದರೆ ಒಂದು ಬಿಗ್ ಮೂವ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಪಾಯಿಂಟ್. ಈಗ ಒನ್ ಬೈ ಒನ್ ನೋಡೋಣ. ಫಸ್ಟ್ ಸ್ಟಾಕ್ ನೋಡಿ, HDFC ಲೈಫ್. ಇವತ್ತು ನಿಮಗೆ ಮಾರ್ನಿಂಗೇ ಗೊತ್ತಾಯಿತು ಏನೋ ಒಂದು ಬಿಗ್ ಮೂಮೆಂಟಮ್ ಇದೆ HDFC ಲೈಫ್. ಐದರ್ ಬಿಗ್ ಅಪ್ ಟ್ರೆಂಡ್ ಆಗ್ಬೋದು ಅಥವಾ ಬಿಗ್ ಡೌನ್ ಟ್ರೆಂಡ್ ಆಗ್ಬೋದು ಅನ್ನೋದು ಪಾಯಿಂಟು. ಯಾವುದರಲ್ಲಿ? HDFCಯಲ್ಲಿ. ಇಲ್ಲಿ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು. ಎವ್ರಿ ಡೇಗೆ ಕೆಲವೊಂದು ಸ್ಟಾಕ್ಸ್ ಇರುತ್ತೆ. HDFC ಲೈಫ್, LTIM, ಅಲ್ಟ್ರಾ ಸಿಮೆಂಟ್ಸ್, ಈ 3 ಕಂಪನಿ ಇವತ್ತಿತ್ತು 26ಗೆ. 27ಗೆ ಸುಮಾರು ಕಂಪನೀಸ್ ಇದೆ, ಅದು ನಾಳೆ ನೋಡೋಣ. ಸೊ 26ಗೆ ಏನು ಕಂಪನೀಸ್ ಇತ್ತು ಮಾರ್ನಿಂಗ್ ನಿಮಗೆ ಲೈವ್ ಸೆಷನಲ್ಲೂ ಸಹ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದರದೇ ಆದಂಥ ಇಂಡಿವಿಜುವಲ್ ಟೈಮ್. ಎಕ್ಸಾಂಪಲ್ HDFC ಲೈಫ್ ಎಷ್ಟು 11:20. ಈ ಒಂದು ಕ್ಯಾಂಡಲ್ ರೆಫರೆನ್ಸಲ್ಲಿ ನಾನು ಇವತ್ತೇನಾದರೂ ಪಾರ್ಟಿಸಿಪೇಟ್ ಮಾಡಿದರೆ ಇದರಲ್ಲಿ ವೆರಿ ಸಿಂಪಲ್, 790 ಇಸ್ ಐ ಎಂಟ್ರಿ, 788 ಇಸ್ ಮೈ ಸ್ಟಾಪ್ ಲಾಸ್. ಎಲ್ಲಿವರೆಗೂ ಹೋಗಿದೆ? ಅರೌಂಡ್ 800ವರೆಗೂ ಒಂದು ಗುಡ್ ಪ್ರಾಫಿಟ್ನ ಮಾರ್ಕೆಟು ಕ್ಲೋಸಿಂಗ್ ಕೊಟ್ಟಿದೆ HDFC ಲೈಫ್. ಇನ್ನು ಕೋಫೋರ್ಜ್, ವೇಟ್, LTIM, ಇದು ಅಷ್ಟೇ. ಆಲ್ಮೋಸ್ಟ್ ನಮಗೆ ಇದ್ರ ಕಂಪನಿ ಟೈಮಿಂಗ್ಸ್ ಬೇಕು ಅಂದರೆ ನಾವಿಲ್ಲಿ ಸರ್ಚ್ ಮಾಡ್ಕೊಳ್ಬೋದು. LTIM ಟೈಮ್ನ ನೋಡಿ ಇಲ್ಲಿದೆ. ಇಲ್ಲಿ ಬಂದು ಜಸ್ಟ್ ನಮ್ಮ ಶೀಟಲ್ಲಿ ಯಾವ ಕಂಪನಿ ನಿಮಗೆ ಬೇಕೋ ಆ ಕಂಪನಿನ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಲೈವಲ್ಲೇ ನೋಡಿ LTIM, HDFC ಲೈಫ್ನ ನೀವು ನೋಡಿದ್ರಿ ಕರೆಕ್ಟಾ. ಈಗ LTIMನ ನೋಡ್ತಾ ಇದ್ದೀವಿ, ಏನು ಟೈಮಿಂಗ್ಸ್ ಬರುತ್ತೆ ಅಂತ ನೋಡಿ. 10:30 ಅರೌಂಡ್ 10:25ಗೆ ನೋಡೋಣ. 10:25 ಏನಿತ್ತು ಮಾರ್ಕೆಟ್ ಅಂತ. LTIM
ನೋಡಿ ಇಲ್ಲಿದೆ, ದಟ್ ಇಸ್ ದ ಎಕ್ಸಾಕ್ಟ್ ಬಾಟಮ್ ಫಾರ್ ದ ಡೇ. LTIM ಕಾಣಿಸ್ತಾ ಇದೆಯಾ? ಎಕ್ಸಾಕ್ಟ್ ಬಾಟಮ್ ಫಾರ್ ದ ಡೇ LTIM. ಅದೇ ಬಾಟಮ್. ಇಲ್ಲಿಂದ ಟ್ರೆಂಡ್ ರಿವರ್ಸಲ್ ಆಯಿತು, ಯಾವುದೇ ರೀತಿಯ ರಿಸ್ಕ್ ಇಲ್ಲ. ಡೌನ್ ಬರ್ತಾ ಇದ್ರೆ ನಿಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಬೇಕಾಗಿತ್ತು. ಎಲ್ಲಿ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಗೊತ್ತಾಯ್ತಾ? ಅದೇ ರೀತಿ ಲಾಸ್ಟ್ ಸ್ಟಾಕ್ ಅಲ್ಟ್ರಾ ಸಿಮೆಂಟ್ಸ್. ಅಲ್ಟ್ರಾ ಸಿಮೆಂಟ್ಸಲ್ಲಿ ಮಾರ್ನಿಂಗಲ್ಲಿ ಆಸ್ ಪರ್ ಇಂಟ್ರಾಡೇ ಒಂದು ಗುಡ್ ಟ್ರೇಡ್ ಕೊಡ್ತು, ಅರೌಂಡ್ 200 ಪಾಯಿಂಟ್ ನಮ್ಮ ಆಸ್ ಪರ್ ಟೆಕ್ನಿಕ್. ಸೆಕೆಂಡ್ ಬಂದು ಇಲ್ಲಿ ನೋಡಿ 12:15ಗೆ ಒಂದು ಗುಡ್ ಆಪರ್ಚುನಿಟಿ ಇತ್ತು ಅಲ್ಟ್ರಾ ಸಿಮೆಂಟ್ಸ್. ಅಲ್ಲಿ ಬ್ರೇಕ್ ಆದಮೇಲೂ ಸಹ ಅರೌಂಡ್ 860ಇಂದ 840 ಆಗಿ ನಾವು ಸ್ಟಾಪ್ ಲಾಸ್ ಮೇಂಟೈನ್ ಮಾಡೋದಾದರೆ ಅರೌಂಡ್ 100 ಪಾಯಿಂಟ್ವರೆಗೂ ಮಾರ್ಕೆಟು ಗುಡ್ ಆಪರ್ಚುನಿಟಿನ ಕೊಟ್ಟಿದೆ. ಇದು ಯಾರೆಲ್ಲ ಸ್ಟಾಕ್ಸ್ನ ಬಿಟ್ಟು ನಮ್ಮ ಗೂಗಲ್ ಶೀಟಲ್ಲಿ ಇವತ್ತಿನ ಟ್ರೆಂಡ್ ಸ್ಟಾಕ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಹಾಗಾದರೆ ಸರ್ ಲಾಸ್ಟ್ ಹೇಳಿದ್ರಿ ವಿಡಿಯೋದಲ್ಲಿ ಜೂನ್ ಕಾಂಟ್ರಾಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಆಪ್ಷನ್ಸಲ್ಲಿ ಹೇಗೆ ಎಮೋಷನ್ನ ಕಂಟ್ರೋಲ್ ಮಾಡ್ಬೋದಾಗಿತ್ತು ಅಂತ. ವೆರಿ ಸಿಂಪಲ್. ನೋಡಿ ಈ ಒಂದು ಚಾರ್ಟ್ನ ನೋಡಿ, ಎಡ್ಜಿಂಗ್ನ ಎಲ್ಲಿ ಮಾಡಬೇಕು, ಸಪೋರ್ಟಲ್ಲಿ ಎಲ್ಲಿ ಮಾಡಬೇಕು, ನಾಳೆ ಟೈಮಿಂಗ್ಸ್ ಏನು, ಎಲ್ಲೆಲ್ಲಿ ಲೆವೆಲ್ಸ್ ಇದೆ ಅನ್ನೋದನ್ನು ನಾವೇನು ಮಾಡಿರ್ತೀವಿ ಪ್ರೀವಿಯಸ್ ಡೇ ಸೇಮ್ ನಿಮಗೆ ಯಾವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಅವಾಗಲೇ ನಮ್ಮ ಒಂದು ಕೆಲವೊಬ್ಬರು ಸ್ಟೂಡೆಂಟ್ಸು ನಮ್ಮ ಫಾಲೋಯರ್ಸ್ ಯಾರಿದ್ದಾರೆ, ಯಾರು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದೆ ಅವ್ರಿಗೆ ನಾವು ಶೇರ್ ಮಾಡಿರ್ತೀವಿ. ಯಾಕಂದರೆ ವಿಡಿಯೋ ನೋಡ್ತಾ ಇರೋರು ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀರಾ ಅಥವಾ ಆ ನಾಲೆಡ್ಜ್ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾವು ಹೇಳೋದು ನಿಮಗೆ ಯಾವಾಗಲೂ ನಾಲೆಡ್ಜ್ ತಿಳ್ಕೊಂಡು ಹಣನ ಇನ್ವೆಸ್ಟ್ಮೆಂಟ್ ಮಾಡಿ. ನನ್ನ ಒಂದು ಪಾಸ್ಟ್ ವಿಡಿಯೋನ ರೆಫರೆನ್ಸ್ ಇಟ್ಕೊಂಡು ನಾಳೆನೂ ಇದೇ ಥರ ಆಗ್ಬೋದು ಮಿಸ್ಸಿಂಗ್ ಫೀಲಿಂಗಲ್ಲಿ ಯಾವುದು ಪಾರ್ಟಿಸಿಪೇಟ್ ಮಾಡಬೇಡಿ. ಕರೆಕ್ಟಾ? ಸೊ ನಿನ್ನೆವರೆಗೂ ಬಂದಿರೋ ರಿಸಲ್ಟು ನಾಳೆಯಿಂದ ಬರಬೇಕು ಅಂತ ಏನೂ ಗ್ಯಾರಂಟಿ ಇಲ್ಲ. ಕರೆಕ್ಟಾ? ನಾವು ಎಲ್ಲರೂ ಕಾಮನ್ ಹ್ಯೂಮನ್ ಆಗಿರೋದ್ರಿಂದ ಎರರ್ ಅಥವಾ ಮಿಸ್ಟೇಕ್ ಅನ್ನೋದು ಕಾಮನ್ ಇರುತ್ತೆ. ಅದಕ್ಕೋಸ್ಕರನೇ ನಿಮ್ಗೆ ಹೇಳೋದು ಅನಾಲಿಸಿಸ್ ಅಂದಾಗ ಎಂಟ್ರಿ ಸ್ಟಾಪ್ ಲಾಸ್ ಮೇಜರ್ ಆಗಿ ತಿಳ್ಕೊಂಡಿರಬೇಕು, ರಿಸ್ಕ್ ರಿವಾರ್ಡ್ ಆಮೇಲೆ ಪ್ರಾಫಿಟ್. ನಿಮಗೆ ಎಂಟ್ರಿ ರಿಸ್ಕ್ ತಿಳ್ಕೊಂಡಿದ್ರೆ ಪ್ರಾಫಿಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಇನ್ನು ನೋಡಿ ಮಾರ್ಕೆಟಲ್ಲಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಗೆ ಕೆಲವೊಂದು ಸ್ಟ್ರೈಕ್ಸ್ನ ಕೊಟ್ಟಿದ್ವಿ ಏನೇನು ಆಗ್ತಾ ಇದೆ ಅಂತ. ನಿಫ್ಟಿ ಗ್ಯಾಪ್ ಅಪ್ ಆಗಿ ಹಂಗೆ ಕಂಟಿನ್ಯೂ ಆಗಿರೋದ್ರಿಂದ ಯಾವುದೇ ರೀತಿಯ ಕಾಲ್ಸಲ್ಲಿ ನಮಗೆ ಆಲ್ಮೋಸ್ಟ್ ಆ ರೇಂಜಿಗೆ ಬರಲಿಲ್ಲ ಟ್ರೇಡ್ ಮಾಡೋದಕ್ಕೆ. ಬ್ಯಾಂಕ್ ನಿಫ್ಟಿ ಇವತ್ತು ಫ್ಲಾಟ್ ಓಪನಿಂಗ್ ಆಗಿತ್ತು. ಕರೆಕ್ಟಾ? ಫ್ಲಾಟ್ ಓಪನಿಂಗ್ ನೆನ್ನೆ ಎಲ್ಲಿ ಓಪನ್ ಆಗಿತ್ತು ಅದೇ ಪಾಯಿಂಟಲ್ಲಿ ಆಯಿತು. ನಿಫ್ಟಿ ಗ್ಯಾಪ್ ಅಪ್ ಆಯಿತು 160 ಪಾಯಿಂಟು, ಬ್ಯಾಂಕ್ ನಿಫ್ಟಿ ಫ್ಲಾಟ್ ಓಪನಿಂಗ್ ಆಯಿತು. ಅವಾಗೇನಾಯಿತು, ಈ ಚಾರ್ಟು ಆಸ್ ಪರ್ ಬ್ಯಾಂಕ್ ನಿಫ್ಟಿಗೆ ಗುಡ್ ವರ್ಕ್ ಆಯಿತು. ಈ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಯಾರು ನೋಡ್ತಾ ಇದ್ದೀರಾ, ಯಾವಾಗ ಮಾರ್ಕೆಟ್ 60ಇಂದ 90 ರೂಪೀಸಲ್ಲಿ ಈ ಒಂದು ಸ್ಟ್ರೈಕ್ ಟ್ರೇಡ್ ಆಗ್ತಾ ಇರುತ್ತೆ ಅಂದರೆ ಇದು ಟ್ರಾವೆಲ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಒನ್ಸ್ 90 ರೂಪೀಸ್ ಕ್ರಾಸ್ ಆದರೆ 120, 160, 200 ವೆರಿ ಕ್ವಿಕ್ ಆಗಿ ಮೂವ್ ಆಗುತ್ತೆ ಅಂತ ಅರ್ಥ. ಈಗ ನಾನು ಮಾರ್ನಿಂಗ್ ಹೇಳಿದೆ, ಯಾರೆಲ್ಲ ಕಾಲ್ ತೊಗೊಂಡಿದ್ರಿ ಅಂದ್ಕೊಳ್ಳಿ 350 ಪುಟ್ಟು ಅರೌಂಡ್ ಮಾರ್ಕೆಟಲ್ಲಿ 160 ರೇಂಜಲ್ಲಿತ್ತು ಓಪನಿಂಗಲ್ಲಿ. ಕರೆಕ್ಟಾ? 350 ಪುಟ್ ಅಬ್ಸರ್ವ್ ಮಾಡ್ಬೋದು. ಯಾವಾಗ 60 ರೂಪೀಸ್ನ ಟಚ್ ಆಗುತ್ತೆ ಅದು ಮಾರ್ನಿಂಗ್ 10 ಗಂಟೆಗೆ ಟಚ್ ಆಗ್ಬೋದು, 11 ಗಂಟೆಗೆ ಆಗ್ಬೋದು, 1 ಗಂಟೆಗೆ ಆಗ್ಬೋದು. ಇದು ಇಂಡಿಕೇಟ್ ಮಾಡ್ತಾ ಇದೆ ಇನ್ನು ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ, ಇದು ಕಂಪ್ಲೀಟ್ಲಿ ಝೀರೋ ಆಗುತ್ತೆ ಅಂತ. ರೆಡ್ ಕಲರ್ ಯಾವ ಸ್ಟ್ರೈಕ್ಗೆ ಯಾವ ರೆಡ್ ಕಲರ್ ನಂಬರ್ ಇದೆ ಅಲ್ಲಿ ಬಂದಾಗ ಡೇಂಜರ್ ಝೋನ್ ಅಂತ ಅರ್ಥ ಆಗ್ತಾ ಇದೆಯಾ? ಈಗ ಕೆಲವೊಂದು ಸ್ಟಾಕ್ಸ್ನ ನೋಡೋಣ ಏನಾಗಿದೆ ಅಂತ. ಇಲ್ಲಿ ನೀವು ನೋಡೋದಾದರೆ ಎಸ್ ಇವತ್ತು ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಆಗಿರೋದ್ರಿಂದ ಎಲ್ಲ ಕಾಲು ಸಹ ಟ್ರೆಂಡ್ ಝೋನಿಂದ ಮೇಲ್ಗಡೆನೇ ಇತ್ತು. ಬ್ಲೂ ಕಲರಿಂದ ಮೇಲ್ಗಡೆ ಇದೆ ಅಂದರೆ ಅರ್ಥ ಏನು, ಇಟ್ಸ್ ಎ ಗುಡ್ ಸ್ಟ್ರಾಂಗ್ ಮೂಮೆಂಟಮ್ ಇದೆ ಅಂತ. ಕಾಲ್ ನೋಡಿ 2-3 ಸರಿ ನಿಮಗೆ ಆಲ್ಮೋಸ್ಟ್ ಅವಕಾಶ ಕೊಟ್ಟಿತ್ತು. ಬ್ಲೂ ಸ್ಟ್ರಾಂಗ್ ಪಾಯಿಂಟ್ನ ಎಲ್ಲೂ ಬ್ರೇಕ್ ಮಾಡಲಿಲ್ಲ. ಯಾವುದೇ ಸ್ಟ್ರೈಕಲ್ಲೂ ಸ್ಟ್ರಾಂಗ್ ಪಾಯಿಂಟ್ನ ಬ್ರೇಕ್ ಮಾಡಲಿಲ್ಲ. ಅದೇ ರೀತಿ ಪುಟ್ ನೋಡೋದಾದರೆ ಒಂದು ಪಾರ್ಟಲ್ಲಿ ಮಾರ್ಕೆಟು ಒಂದು 10-10:30 ಗುಡ್ ಮೊಮೆಂಟಮ್ ಕೊಡ್ತು. ಆದರೆ ಸ್ಟ್ರಾಂಗ್ ಪಾಯಿಂಟ್ ಅಂತ ಏನಿದೆ ಬ್ಲೂ ಲೈನ್ ಅದನ್ನು ಕ್ರಾಸ್ ಆಗಿಲ್ಲ. ಯಾವುದು ಕ್ಯಾಂಡಲು ಕ್ಲೋಸಿಂಗು ಬಂದಿಲ್ಲ. ಹಾಗಾಗಿ ಅದರ ಅರ್ಥ ಏನು, ಪುಟ್ಟೆಲ್ಲ ಝೀರೋ ಆಗುತ್ತೆ ಅಂತ ಇಲ್ಲೇ ಕನ್ಕ್ಲೂಷನ್ ತೊಗೊಳ್ತು ಬೆಳಗ್ಗೆ 10:30, 11ಗೆ. ಇನ್ನೂ ನೀವೇನಾದರೂ ಪುಟ್ಟನ್ನ ಆವ್ರೇಜ್ ಮಾಡ್ತಾ ಇದ್ರೆ ಏನಾಯಿತು, ಪುಟ್ಟಲ್ಲ ಝೀರೋ ಆಯಿತಾ? ಈ ರೆಡ್ ಟಚ್ ಆಗಿದ ತಕ್ಷಣ ಝೀರೋ ಆಯಿತಾ? ಹೇಗೆ ನಿಮ್ಗೆ ಅವಕಾಶ ಕೊಟ್ಟಿತ್ತು ಈ ರೆಡ್ ಹತ್ರ, ಅರ್ಥ ಆಗ್ತಾ ಇದೆಯಾ? ಇಲ್ಲಿಂದ ಬೇಡ ಸ್ವಾಮಿ ಇತ್ಕೊಂಬಿಡಿ ಅಂತ. ಬಟ್ ನಾವೇನು ಮಾಡ್ತೀವಿ, ಇಲ್ಲಿಂದ ಶೂಟಪ್ ಆಗ್ಬೋದು, ಇಷ್ಟು ಬಿದ್ದಿದೆ, ಈ ಪಾಯಿಂಟ್ನ ನೋಡಿ ನಾವು ಮತ್ತೆ ಅಗ್ರೆಸಿವ್ ಆಗ್ತೀವಿ. ಆ ಎಮೋಷನ್ ಇರಬಾರ್ದು ಅಂತಲೇ ಈ ಪಾಯಿಂಟ್. ಓಕೆನಾ? ಐ ಥಿಂಕ್ ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಇನ್ನು ಯಾರೆಲ್ಲ ನಮ್ಮ ಓಲ್ಡ್ ಸ್ಟೂಡೆಂಟ್ ಇದ್ದಾರೆ, ನಮ್ಮ ಫಾಲೋವರ್ಸ್ ಯಾರಿದ್ದಾರೆ ಅವ್ರಿಗೆ ಗೂಗಲ್ ಶೀಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಂತ ಜಸ್ಟ್ ನಾಳೆ ಲೈವ್ ಸೆಷನ್ ಅಟೆಂಡ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ರೈಟ್ ಫ್ರೆಂಡ್ಸ್, ಇಲ್ಲಿವರೆಗೂ ಇನ್ಫಾರ್ಮೇಷನ್ ಹೇಗಿತ್ತು? ರೈಟ್, ಇನ್ನು ನಾವು ಜುಲೈ ಕಾಂಟ್ರಾಕ್ಟಲ್ಲಿ ಫಸ್ಟ್ ಡೇ ಟ್ರೇಡ್ಗೆ ಹೋಗ್ತಾ ಇದ್ದೀವಿ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ಮಾರ್ಕೆಟಲ್ಲಿ ನಿಫ್ಟಿಯ ಟೈಮಿಂಗ್ಸ್. ನೆಕ್ಸ್ಟ್ ಡೇ ನಿಫ್ಟಿಯ ಟೈಮಿಂಗ್ಸ್ ನೋಡೋದಾದರೆ ನಿಫ್ಟಿಗೆ 10:45 ಇದೆ, ಬ್ಯಾಂಕ್ ನಿಫ್ಟಿ
250 ಅಂದರೆ ನಾಳೆ ಮಾರ್ಕೆಟಲ್ಲಿ ಬ್ಯಾಂಕ್ ನಿಫ್ಟಿಗೆ 250 ಆದಮೇಲೆ ನಮ್ಮ ಟೈಮ್ ವರ್ಕ್ ಆಗೋದಿಲ್ಲ. ಹಾಗಾಗಿ ನಾಳೆ ಯಾವುದೇ ರೀತಿಯ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ. ನೀವು ಇಂಡಿವಿಜುವಲ್ ಆಗಿ ಯಾವ ಇಂಡಿಕೇಟರ್ ಯೂಸ್ ಮಾಡ್ತೀರಾ ಅಥವಾ ನಿಮ್ಮ ಟೆಕ್ನಿಕ್ ಏನಿದೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಆ್ಯಸ್ ಪರ್ ನಮ್ಮ ಟೈಮ್ ಪ್ರಕಾರ 245ಇಂದ 250 ಟೈಮ್ ಬರ್ತಾ ಇದೆ ಅಂದರೆ ಆ ಸ್ಕ್ರಿಪ್ಟಲ್ಲಿ ಅವತ್ತು ಪಾರ್ಟಿಸಿಪೇಟ್ ಇಲ್ಲ ಅಂತ ಅರ್ಥ. ಓಕೆ, ಇಲ್ಲಿ ಬ್ಯಾಂಕ್ ನಿಫ್ಟಿ ಇಲ್ಲ ಇವತ್ತು. ಫಿನ್ ನಿಫ್ಟಿ ಇದೆ, ಸೆನ್ಸೆಕ್ಸ್ ಇದೆ, ನಿಫ್ಟಿ ಇದೆ. ಅದಕ್ಕೆ ಆದಂಥ ಇಂಡಿವಿಜುವಲ್ ಟೈಮಿಂಗ್ಸ್ ಇದೆ. ಸರ್ ಟೈಮಿಂಗ್ಸ್ ಸರಿ, ಅದರ ಲೆವೆಲ್ಸ್ ಏನು ಅಂತ ನೋಡೋದಾದರೆ ಎಸ್, ಫಸ್ಟ್ ನಿಫ್ಟಿ ಏನು ಇವತ್ತು ಮಾರ್ಕೆಟಲ್ಲಿ 26 ಜೂನ್ ಕ್ಲೋಸ್ ಆಗಿದೆ 25,530 ಹತ್ರ. ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟು ಕ್ಲೋಸ್ ಆಗಿರೋದ್ರಿಂದ 25,440ಇಂದ 25,560ನ ಸೈಡ್ ವೇಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈ ಒಂದು ರೇಂಜನ್ನು ಸೈಡ್ ವೇಸ್. ಈಗ ಮಾರ್ಕೆಟ್ ಏನು ಹೋಗಿದೆ, ಯಾವಾಗಲೂ ಅಷ್ಟೇ ಮಾರ್ಕೆಟ್ ಒಂದೇ ಸರಿ ಮೇಲೋಗಲ್ಲ, ಅಪ್ ಡೌನ್ ಆಗಿನೇ ಮೇಲೋಗೋದು. ಈಗ ಏನೊಂದು ಅಪ್ ಆಗಿದೆ ಅಂದರೆ ಮಾರ್ಕೆಟ್ ಇನ್ನು ಡೌನ್ ಆಗಿಲ್ಲ. ಬಹುಶಃ ಈ ಒಂದು 560ಇಂದ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟು. ಸ್ವಲ್ಪ ಕೇರ್ ತೊಗೊಳ್ಳಿ. ಎನಿ ಪಾರ್ಟ್ ಆಫ್ ದ ಟೈಮ್ 680 610 ಎಲ್ಲೇ ಒಂದು ಸರಿ ಮಾರ್ಕೆಟ್ ರಿವರ್ಸ್ ಆಗ್ತಾ ಇದೆ ಅಂದರೆ ಕಂಪ್ಲೀಟ್ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಗುತ್ತೆ. ಅರೌಂಡು ಮಾರ್ಕೆಟಲ್ಲಿ 200 ಪಾಯಿಂಟ್ವರೆಗೂ ಡೌನ್ ಸೈಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮಾರ್ಕೆಟಲ್ಲಿ. ಯಾವಾಗ ಕರೆಂಟ್ ಪಾಯಿಂಟಿಂದ ನಾಳೆ ಗ್ಯಾಪ್ ಅಪ್ ಆಗಿ ಒಂದು 200 ಪಾಯಿಂಟ್ ಡೌನ್ ಬರುತ್ತೆ, ಅಲ್ಲಿ ನೀವು ಕಾಲ್ನ ಪಾರ್ಟಿಸಿಪೇಟ್ ಮಾಡೋದು ಇಟ್ಸ್ ಎ ಗುಡ್. ಆ ಒಂದು 200 ಪಾಯಿಂಟಲ್ಲಿ ಸ್ಮಾಲ್ ಪ್ರಾಫಿಟ್ನ ಪುಟ್ಟಲ್ಲಿ ನೋಡ್ಬೋದು. ಆದರೆ ಪುಟ್ಟು ಅಗ್ರೆಸಿವ್ ಅಲ್ಲ, ಕಾಲ್ ಇನ್ನೂ ಇದೆ. ಈ 200 ಪಾಯಿಂಟ್ ಫಾಲ್ ಆದಮೇಲೆ ಕಾಲ ಪುಟ್ಟ ಅಂತ ಡಿಸಿಷನ್ ಆಗುತ್ತೆ ಮಾರ್ಕೆಟಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ ಮಾರ್ಕೆಟಲ್ಲಿ ಈಗ ಕೆಲವೊಂದು ಲೆವೆಲ್ಸ್ನ ನೋಡೋಣ. 610 680 760ವರೆಗೂ ಮಾರ್ಕೆಟು ಅಪ್ ಕಡೆ ನಮಗೆ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡಿದೆ. ಇನ್ನು ಡೌನ್ ಸೈಡ್ ನೋಡೋದಾದರೆ ಸಪೋರ್ಟಲ್ಲಿ 490 ಬ್ರೇಕ್ ಆದರೆ 410 360 ಸಾರಿ ಇದು 280 25,280 ಅಲ್ಲಿವರೆಗೂ ಮಾರ್ಕೆಟ್ ಡೌನ್ ಸೈಡ್ ಚಾನ್ಸಸ್ ಇದೆ ಮಾರ್ಕೆಟು. ಇದು ನಿಫ್ಟಿ ಆಯಿತು ಅಂದರೆ ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ವಿಷಯದಲ್ಲಿ 57,000ಇಂದ ಮಾರ್ಕೆಟ್ ಆಲ್ಮೋಸ್ಟ್ ಹೈಯಲ್ಲೇ ಕ್ಲೋಸ್ ಆಗಿದೆ. 57,000ಇಂದ 57,320 ಸೈಡ್ ವೇಸ್ ಆಗಿ ವರ್ಕ್ ಆಗ್ತಾ ಇದ್ರೆ ಮಾರ್ಕೆಟಲ್ಲಿ. ಇನ್ನು 320 ಒನ್ಸ್ ಬ್ರೇಕ್ ಆಯಿತು ಅಂದರೆ ನಾಳೆ ಅಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಅಪ್ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಇದೆ ಕಂಪೇರಿಟಿವ್ಲಿ ನಿಫ್ಟಿಗೆ. ಯಾಕಂದರೆ ಬ್ಯಾಂಕ್ ನಿಫ್ಟಿಯ ರಿಲೇಟೆಡ್ ಸ್ಟಾಕ್ಸ್ ಏನಿದೆ ಕೆಲವೊಂದು ಸ್ಟಾಕ್ಸು ಮೇಜರ್ ಹೈ ಹತ್ರ ಇದೆ. ಆ ಹೈ ಬ್ರೇಕ್ ಆದರೆ ಸೊ ಇಂಡೆಕ್ಸ್ಗೂ ಒಂದು ಪವರ್ ಸಿಗುತ್ತೆ, ಸಮ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಟಿಲ್ 57,550ವರೆಗೂ ನಾವು ಒಂದು ಅಪ್ ಟ್ರೆಂಡ್ನ ಕಂಟಿನ್ಯೂಟಿ ನೋಡ್ಬೋದು. 57,800 ಇಸ್ ಅ ಲಾಸ್ಟ್. ಇನ್ನು ಸಪೋರ್ಟ್ ಕಡೆ ನೋಡೋದಾದರೆ ಒನ್ಸ್ ಮಾರ್ಕೆಟ್ ಕ್ರ್ಯಾಶ್ ಆಯ್ತು ಅಂದರೆ ಅರೌಂಡ್ ಮಾರ್ಕೆಟಲ್ಲಿ 56,650 56,500ವರೆಗೂ 56,500ವರೆಗೂ ಮಾರ್ಕೆಟ್ ಡೌನ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನು ಲಾಸ್ಟ್ 2 ಡೇಸಿಂದ ಮಾರ್ಕೆಟ್ ಹೋಗಿದೆ ಆ ಬೇಸಿಸ್ ಮೇಲೆ ಯಾವುದೇ ಒಂದು ಇನ್ನೂ ಕಂಟಿನ್ಯೂಟಿ ಹೋಗುತ್ತೆ ಅಥವಾ ಇಮ್ಯಾಜಿನರಿ ಪ್ರಾಫಿಟ್ನ ಇಮ್ಯಾಜಿನರಿ ಪೊಸಿಷನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಗ್ತಾ ಇದೆ. ಮಾರ್ಕೆಟು ನಾಳೆ ಏನು ಅನ್ನೋದು ಯಾರ ಕೈಯಲ್ಲೂ ಜಡ್ಜ್ ಮಾಡೋಕ್ಕಾಗಲ್ಲ. ಆದರೆ ಒಂದು ಅನಾಲಿಸಿಸ್ ಮಾಡಿ ನನ್ನ ಕ್ಯಾಪಿಟಲ್ನ ನಾನು ಸೇಫ್ ಮಾಡ್ಕೊಳ್ಬೋದು. ಆ ಒಂದು ಪಾಯಿಂಟನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ. ಆದರೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ನೋಡೋಣ. ಸ್ಟಾಕ್ಸಲ್ಲಿ ಬರೋದಾದರೆ ಎಸ್, ಮೊದಲಿಗೆ ಟಾಟಾ ಮೋಟಾರ್ಸ್, TCS, ಟಾಟಾ ಟೆಕ್, ಕೋಫೋರ್ಜ್ ಅದರದ್ದೇ ಆದಂಥ ಇಂಡಿವಿಜುವಲ್ ಟೈಮಿಂಗ್ಸ್ ಇದೆ, ಸೈಡ್ ವೇಸ್ ರೇಂಜ್ ಇದೆ. ನೀವು ಇದರಲ್ಲಿ ಟ್ರೇಡ್ನ ಪ್ಲಾನ್ ಮಾಡ್ಕೊಳ್ಬೋದು. ಸೊ ಯಾವ ರೀತಿ ಮೂಮೆಂಟಮ್ ಆಗುತ್ತೆ ಅಂತ ಪಾಸ್ಟ್ ವಿಡಿಯೋಸ್ ನೋಡಿದ್ದೀರಾ. ಏನು ಮಾಡಬೇಕು ಅಂತ ಟೈಮ್ ಬಂದಾಗ ದಟ್ ಇಸ್ ಅ ಪಾಯಿಂಟ್. ಎಸ್ ಟ್ರೇಡರ್ಸ್, ಈ ಒಂದು ವಿಡಿಯೋ ನೋಡ್ತಾ ಇರೋರಿಗೆ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗ್ತಾ ಇದೆ, ಗುಡ್ ಅಂತ ಅನಿಸಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಗೂ ಶೇರ್ ಮಾಡಿ. ಹಾಗೆ ನೀವು ಸಹ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಆವಾಗ ನಾನು ಏನೇ ಒಂದು ಲೇಟೆಸ್ಟು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ಡು ನಾನು ಫೈನಾನ್ಷಿಯಲ್ ರಿಲೇಟೆಡ್ ನಿಮಗೆ ಶೇರ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ, ನೀವು ಚೆಕ್ ಮಾಡ್ಕೊಳ್ಬೋದು. ರೈಟ್, ಇದರಿಂದ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನು ಕೆಲವರಿಗೆ ಡೌಟ್ ಇರುತ್ತೆ, ಸರ್ ಇದನ್ನು ಯಾವಾಗಲೂ ಹೇಳ್ತಾ ಇದ್ದೀರಾ, ಥಿಯರಿ ಅರ್ಥ ಆಯಿತು, ಆ್ಯಕ್ಷನ್ ಪ್ಲಾನ್ ಹೇಗೆ ಏನು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ June 27 ನಾನು ಲೈವ್ ಸೆಷನ್ ಲಿಂಕ್ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಏನು ಮಾಡಬೇಕು ಅಂತ ತಿಳ್ಕೊಳ್ಬೇಕಂದ್ರೆ ಆ ಝೂಮ್ ಲಿಂಕನ್ನು ನಾವು ರಿಜಿಸ್ಟರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಒಂದು ಡೇ ಪಾರ್ಟಿಸಿಪೇಟ್ ಮಾಡಿದಾಗ ಫ್ರೀಯಾಗಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಆ್ಯಕ್ಷನ್ ಪ್ಲಾನ್ ತೊಗೊಳ್ಬೇಕು, ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟು ಯಾವ ರೀತಿ ಅಂತ ನಾವು ಪ್ಲಾನ್ ಮಾಡ್ತಾ ಇರ್ತೀವಿ. ಯಾವಾಗ ಯಾವ ಟೈಮಲ್ಲಿ ಎಷ್ಟು ರಿಸ್ಕ್ ಮೇಂಟೈನ್ ಮಾಡಬೇಕು ಅದನ್ನು ನೀವು ನೋಡ್ಬೋದು. ರೈಟ್, ನಿಮ್ಮ ಈ ಒಂದು ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಮುಂದಿನ ಯೂಸ್ಫುಲ್ ವಿಡಿಯೋ ಹಾಗೆ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ.